ಆಹಾರ ಅರಸಿಕೊಂಡು ಕಾಡಿನಿಂದ ನಾಡಿಗೆ ಬಂದ ಜಿಂಕೆಯನ್ನು ಗ್ರಾಮಸ್ಥರು ರಕ್ಷಿಸಿ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಒಪ್ಪಿಸಿದ ಘಟನೆ ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ತವನಂದಿ ಗ್ರಾಮದಲ್ಲಿ ಇಂದು ಬೆಳಗ್ಗೆ ನಡೆದಿದೆ. ಸುಮಾರು 4 ವರ್ಷದ ಹೆಣ್ಣು ಜಿಂಕೆಯೊಂದು ಆಹಾರ ನೀರು ಅರಸಿ ಗ್ರಾಮದತ್ತ ಮುಖ ಮಾಡಿತ್ತು. ಅಷ್ಟರಲ್ಲಿಯೇ ನಾಯಿಗಳ ಹಿಂಡು ಜಿಂಕೆಯ ಮೇಲೆ ದಾಳಿ ಮಾಡಲು ಬೆನ್ನತ್ತಿದ್ದವು. ಕೂಡಲೇ ಗ್ರಾಮಸ್ಥರು ನಾಯಿಗಳನ್ನು ಓಡಿಸಿ ಜಿಂಕೆಯನ್ನು ರಕ್ಷಿಸಿದ್ದಾರೆ. ನಂತರ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ಜಿಂಕೆಯ ಆರೋಗ್ಯವನ್ನು ಪರಿಶೀಲಿಸಿ ಜಿಂಕೆಯನ್ನು ಮರಳಿ ಕಾಡಿಗೆ ಬಿಡಲಾಯಿತು. ಗ್ರಾಮಸ್ಥರ ಕಾರ್ಯಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಅಭಿನಂದಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಸಂದೀಪ್, UL, ಸೊರಬ. ಇದು ತವನಂದಿ ಗ್ರಾಮದ ವ್ಯಾಪ್ತಿಯ ಗ್ರಾಮ ಪ್ರದೇಶದಲ್ಲಿದ್ದು, ತವನಂದಿ ಗ್ರಾಮದಿಂದ ಕಾಡಿನ ಪ್ರಾಣಿಯಾದಂಥ ಜಿಂಕೆಯನ್ನು ತಪ್ಪಿಸ್ಕೊಂಡು ಊರಿನ ಗ್ರಾಮಕ್ಕೆ ಬಂದಿರ್ತೈತೆ. ಊರಿನ ಗ್ರಾಮ ನಾಯಿ ಅಟ್ಟಿಸ್ಕೊಂಡು ಸ್ವಲ್ಪ ಗಾಯ ಆದ್ದರಿಂದ ಊರಿನ ಗ್ರಾಮಸ್ಥರಾದ ಮುಖಂಡರು ಜಿಂಕೆಯನ್ನು ಸಂರಕ್ಷಿಸಿ, ನಾಯಿಯಿಂದ ಸಂರಕ್ಷಿಸಿ ಜೋಪಾನವಾಗಿ ಮನೆಯಲ್ಲಿ ಹಿಡಿದಿರ್ತಾರೆ. ಅದರ ಮುಖಾಂತರ ಊರಿನ ಮುಖಾಂತರ ಜಿಂಕೆಯನ್ನು ಸಂರಕ್ಷಿಸಿ ನಮಗೆ ಹ್ಯಾಂಡ್ ಓವರ್ ಮಾಡಿರ್ತಾರೆ ಸುರಕ್ಷಿತವಾಗಿ. ಹಾಗಾಗಿ ಇದನ್ನು ಸುರಕ್ಷಿತ ಸ್ಥಳವಾಗಿ ಆರೋಗ್ಯಕ್ಕೆ ಹೆಚ್ಚಿನ ಚಿಕಿತ್ಸೆ ನೀಡಿ ಇದು ಮಾಡೋಕ್ಕೆ ನಮ್ಮ ಹಸ್ತಾಂತರ ಕೊಟ್ಟಿರೋದ್ರಿಂದ ಇಡೀ ಊರಿನ ಗ್ರಾಮಸ್ಥರಿಗೆ ಮತ್ತು ಮುಖಂಡರಿಗೆ ಅರಣ್ಯ ಇಲಾಖೆ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆ ತಿಳಿಸ್ತೇನೆ ಅಂತ ಹೇಳಿ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು.